ಒಂದ್ ನಿಮಿಷ ನಿಂತ್ಕೋ. ಆಹಾ, ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ RSS ಮಂತ್ರಿ. ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ RSS ಮಂತ್ರಿ, RSS ವಿರೋಧಿ ಮಂತ್ರಿ, RSS ಮಂತ್ರಿ ಅಂತ ಇಟ್ಕೊಳ್ಳಿ. ಸಬ್ಜೆಕ್ಟ್ ಮ್ಯಾಟರ್ RSS. Yes, sir. ಸರ್ ಖಾತೆ ಏನು ಅಂದ್ರೆ RSS. ಹಂಗೆ ಹೇಳ್ಬೇಕು. ಅಷ್ಟೇ. ಅಷ್ಟೇ. ಐದರ್ ಯು ಆರ್ ಪ್ಯಾರನಾಯ್ಡ್ ಆರ್ ಬೇಕು ಅಂತ ಇದನ್ನ ಮಜಾ ತಗೊಳ್ಳೋಣ ಅಂತ ಇದನ್ನ ಮಾಡ್ಕೊಂಡು ಓಡಾಡ್ತಿದ್ದೀರಿ. ಐ ಥಿಂಕ್ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ದಿಸ್ ಇಸ್ ಮೈ ಅನಾಲಿಸಿಸ್ ಸದ್ಯಕ್ಕೆ. ಮತ್ತೆ ಯಾವುದೋ ಒಂದು ಹೇಳಿ ಪಥಸಂಚಲನಕ್ಕೆ ಅನುಮತಿ ಪಡೆಯೋದು ಕಡ್ಡಾಯ ಅಂತ. ನನ್ನ ಪ್ರಕಾರ ಎಲ್ಲ ಕಡೆ ಪಥಸಂಚಲನಕ್ಕೆ ಅನುಮತಿಗೆ ಹಾಕ್ತಾರೆ ಸರ್, RSS ಅವರು ಹಾಕ್ತಾರೆ. ಇಫ್ ದಿ ಹೋಮ್ ಮಿನಿಸ್ಟರ್ ಡಸಂಟ್ ಇವನ್ ನೋ ಇಟ್, ಐ ಕಾಂಟ್ ಹೆಲ್ಪ್ ಇಟ್. ಅದನ್ನ ನಂಬರ್ ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ನ ಮಕ್ಕಳ್ರ. 1. ನಂಬರ್ 2, ಪಥಸಂಚಲನಕ್ಕೆ ಅನುಮತಿಗೆ ಹಾಕಿದಾಗ ಕೊಡಲ್ಲ ಅನ್ನಕ್ಕೆ ಪಕ್ಕಾ ರೀಸನ್ ಇರಬೇಕು. ಇಲ್ಲದ್ರೆ ಕೋರ್ಟ್ಗಳು ಕೊಡ್ತಾ ಇವೆ ಈಗ. ಹೌದು, ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಇನ್ಕ್ಲೂಡಿಂಗ್ ತಮಿಳ್ನಾಡು. TMK ಸ್ಟಾಲಿನ್ ಎಂಬ ವ್ಯಕ್ತಿ ಮಾಡಿದ್ದಕ್ಕೆ ತಪರಾಕಿ ಹಾಕಿದ್ರು, ಇಲ್ಲೂ ಹಾಕಿಸ್ಕೊತೀರಿ. ಕೋರ್ಟ್ಗಳು ಕೊಡುತ್ತವೆ. ಮೇ ಬಿ ಕಂಡೀಷನ್ಸ್ ಇರುತ್ತೆ, ಎಲ್ಲರಿಗೂ ಇದ್ದಂಗೆ ಅವ್ರಿಗೂ ಕಂಡೀಷನ್ ಇರುತ್ತೆ. ಹೌದು. ಸ್ಟಿಲ್ ಹೋಮ್ ಮಿನಿಸ್ಟ್ರು ಥಿಂಕ್ಸ್ ಹಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಅಂತ ಅನ್ಕೊಂಬಿಟ್ಟಿದ್ದಾರೆ. ಏಕಮೇವ ದ್ವಿತೀಯನಾಗಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೆ. ಮಾಡ್ಬೋದು, ಅವ್ರಿಗೆ ಹಕ್ಕು ಇದೆ, ಶಕ್ತಿನೂ ಇದೆ. ಮುಂದೆ ಬಂದು ಹೋರಾಟ ಬಂದಾಗ ಅದನ್ನ ಅವ್ರು ಹೋರಾಟ ಮಾಡ್ತಾರೆ ಅಷ್ಟೇ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಸರಿ, 100 ವರ್ಷ ಆಗಿದೆ, ಕಾಗದ ಎಲ್ಲ ಹುಡುಕಾಡ್ತಿರ್ಬೇಕು, ಬರಲಿ ನಿಧಾನಕ್ಕೆ ಅಂತ ಅವ್ರೇನೋ ಹೇಳ್ಕೊಂಡಿದ್ದಾರೆ. ಹಾಗೇನಿಲ್ಲ, ಅವ್ರು ಭಾಳ ಕ್ಲಾರಿಟಿನಲ್ಲಿದ್ದಾರೆ. ಅವ್ರ ಹತ್ರ ಏನು ಮಾಡಿಸ್ಬೇಕಾಗಿಲ್ಲ, ನಮಗೆ ನೆಸಿಟಿ ಇಲ್ಲ. ಅವ್ರು ಅದನ್ನು ಹೇಳಿದ ಮೇಲೆ ನೋಡೋಣ ಕಾನೂನಿನಲ್ಲಿ ಏನು ಕ್ರಮ ತಗೋತೀರಿ ಮಿಸ್ಟರ್ ಜೂನಿಯರ್ ಖರ್ಗೆ, ತಗೊಳ್ಳಿ. ಯಾರು ಬೇಡ ಅಂದಿರೋರು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ದೆನ್ ಇಟ್ ಗೋಸ್ ಟು ಕೋರ್ಟ್. ಹೌದು, ಕೋರ್ಟ್ ವಿಲ್ ಡಿಸೈಡ್. ಆಗ ಯಾಕೆ ಕೋರ್ಟ್ಗೆ ಹೋಗಲ್ಲ? ಅದನ್ನ ಈಗಾಗಲೇ ಮಾಡಬೇಕಾಗಿತ್ತು. ಯಾಕೆ ಹೋಗಲ್ಲ? ಬಿಕಾಸ್ ಇದು ಹೀಗೆ ಜೀವಂತವಾಗಿದ್ದರೆ ನಿಮ್ಗೆ ಒಂದಷ್ಟು ಪಬ್ಲಿಸಿಟಿ. ದಟ್ಸ್ ಆಲ್. ಇದು ಇಬ್ರು ಮಾಡ್ತಿರೋದು ಅಷ್ಟೇ. ಇದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ನಂದು ವೈಯಕ್ತಿಕ ಮಾಹಿತಿ ಕೆದಕ್ತಾ ಇದ್ದಾರೆ, ಅದಕ್ಕೆಲ್ಲ ಹೆದರಲ್ಲ ಅಂದಿದ್ದಾರೆ. ಅದು ನಾನು ಒಪ್ಕೋತೀನಿ. ವೈಯಕ್ತಿಕ ಮಾಹಿತಿಯನ್ನು ಕೆದಕಿ ಹೆದರ್ಕೊಳ್ಳಲ್ಲ ಅಂದ್ರೆ ನೀವು ಹೆದರ್ಕೋಬೇಕಾಗಿಲ್ಲ. ಏನಕ್ಕೆ ಹೆದರ್ಕೋಬೇಕು? ಯಾವನ್ರಿ ನಿಮ್ಗೆ ಹೇಳ್ಕೊಂಡು ಬಿಜೆಪಿನೇ ನೀನು ಹೆದರ್ತಾನೆ. ಈಗ ನನ್ನ ಮೇಲೆ ಯಾವನಾರು ನಿನ್ನ ವೈಯಕ್ತಿಕ ಮಾಹಿತಿಯನ್ನು ಕೆದಕ್ತಾ ಇದ್ದೀನಿ ಅಂದ್ರೆ, ಅಯ್ಯೋ ಕೋತಿ ಬಾಯಿಲಿ, ನಿನಗೆ ಬಗದು ತೆಗ್ಯಕ್ಕೆ ಶವಲ್ಲು ಮತ್ತೆ ಪಿಕಾಸಿ ನಾನೇ ಕೊಡ್ತೀನಿ, ಕೆದಕ ಹೋಗು ಅಂತೀನಿ. ಯಾಕೆಂದ್ರೆ ಅಲ್ಲಿ ಏನು ಇರಲ್ಲ. ಕೆದಕ್ಕೋ, ಯಾರು ಬೇಡ ಅಂದವ್ರು ನೀನು, ಏನು ಬೇಕಾದ್ರು ಕೆದಕ್ಕೋ. ಯಾರು ಬೇಡ ಅಂದವನು, ಯಾವ ಮೂಲೆಯಿಂದ ಬೇಕಾದ್ರೂ ಕೆದಕ್ಕೋ. ಯಾರು ಬೇಡ ಅಂದವನು, ಅದಕ್ಕೆ ಯಾಕೆ ಹೆದರ್ಕೋಬೇಕು, ತಲೆ ಕೆಡ್ಸ್ಕೋಬೇಕು? ಅಲ್ಲ, ಬಟ್ ಹಂಗೆ ಹೇಳಕ್ಕೂ ಗಟ್ಸ್ಬೇಕಲ್ವಾ ಸರ್? ಅವ್ರಿಗಿಲ್ವಾ? ನಿಮ್ಮ ಪ್ರಕಾರ ಜೂನಿಯರ್ ಖರ್ಗೆ ಇಲ್ವಾ ಗಟ್ಸು? ಏನು ಮಾತಾಡ್ತಾರೆ? कैसा लगा मेरा मजाक? ಮಾತಾಡೋಕ್ಕೆ ಯಾಕೆ ತಡೀಬೇಕು? ಹೋಮ್ ಮಿನಿಸ್ಟ್ರಿಗೆ ಏನು ನಾನು ಹೇಳೋದು ಅಂದರೆ, ನಾನು ತುಂಬ ಹೋಮ್ ಮಿನಿಸ್ಟ್ರುಗಳನ್ನು ನೋಡ್ಬಿಟ್ಟಿದ್ದೀನಿ. ನೀವು ರಾಜಕೀಯಕ್ಕೆ ಬರಬೇಕು ಅಂತ ಆಲೋಚನೆ ಮಾಡೋಕ್ಕೆ ಮೊದಲು ನಾನು ಹೋಮ್ ಮಿನಿಸ್ಟ್ರು ನೋಡಿದ್ದೀನಿ. ಹೌದು, ನಾನು ಅರ್ಥ ಆಯ್ತಲ್ವಾ? ಹಾಗಾಗಿ ಐ ಹ್ಯಾವ್ ಸೀನ್ ಹೋಮ್ ಮಿನಿಸ್ಟರ್ಸ್. ಹೋಮ್ ಮಿನಿಸ್ಟ್ರುಗಳು ಎಲ್ಲಿವರೆಗೂ ನೆಮ್ಮದಿಯಿಂದ ಮಲಕ್ಕೋತೀರಿ ಅಂತಂದರೆ, ಏನೂ ನಡೀದೆ ಎಲ್ಲ ಸ್ಮೂತ್ ಆಗಿದ್ದರೆ, ನಿಮ್ಮ ದುರದೃಷ್ಟ ಕೆಟ್ಟು 4 ಇನ್ಸಿಡೆಂಟ್ಗಳು ನಡೆಯೋಕ್ಕೆ ಸ್ಟಾರ್ಟ್ ಆದರೆ ಹೋಮ್ ಮಿನಿಸ್ಟ್ರು ಬುಡಕ್ಕೆ ಹೆಂಗೆ ಬೆಂಕಿ ಬೀಳುತ್ತೆ ಅಂತ ತೋರಿಸ್ತೀನಿ. ಎಸ್. ಮ್ಯೂಸಿಕ್